ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಎಷ್ಟು ಚೆನ್ನಾಗಿದೆ ದಿವಸ ಅಂದರೆ, ಮಂಗಳವಾರ ಆಗಿದೆ, ಚತುರ್ದಶಿ ತಿಥಿ ಇದೆ, ಸ್ವಾತಿ ನಕ್ಷತ್ರ ಆಗಿದೆ. ಈ ಮೂರು ಹೇಳ್ತಾ ಇದೆ ನರಸಿಂಹಸ್ವಾಮಿಯ ಕಾಲ ವೈಭವವನ್ನು ಸೂಚಿಸ್ತಾ ಇದೆ. ಚತುರ್ದಶಿಯಲ್ಲಿ ನರಸಿಂಹಸ್ವಾಮಿಯ ಆವಿರ್ಭಾವ ಆಗಿದ್ದಲ್ವ, ಅದು ವೈಶಾಖ ಶುಕ್ಲ ಚತುರ್ದಶಿ ಇರಲಿ, ಶುಕ್ಲ ಪಕ್ಷವೇ ಇರಲಿ, ಆದರೆ ಇದು ನಾವು ಈಗ ಕೃಷ್ಣ ಪಕ್ಷದಲ್ಲಿದ್ದೀವಿ. ಆದರೆ ಚತುರ್ದಶಿ ಅನ್ನೋದು ನರಸಿಂಹಸ್ವಾಮಿಯ ಒಂದು ಆ ಚತುರ್ದಶಿ ಅಂತಕ್ಕಂಥದ್ದು ಹುಟ್ಟಿನ ತಿಥಿಯನ್ನು ಸೂಚಿಸ್ತಾ ಇದೆ. ಸ್ವಾತಿ ನಕ್ಷತ್ರ ಸಾಕ್ಷಾತ್ ನರಸಿಂಹನ ನಕ್ಷತ್ರವೇ ಆಗಿದೆ. ಇನ್ನು ಮಂಗಳವಾರದಲ್ಲಿ ಬಹಳ ವಿಶೇಷವಾಗಿ ನರಸಿಂಹನ ಆರಾಧನೆ. ಅದರಲ್ಲೂ ಯಾರಾದರೂ ಈ ಕುಜದೋಷದಿಂದ ಬಳಲ್ತಾ ಇದ್ದರೆ, ಕುಜದೋಷಕ್ಕೆ ತುತ್ತಾಗಿ, ಕುಜ ಬೆಂಕಿ ಅಲ್ವಾ, ಬೆಂಕಿ ತುತ್ತಾದರೆ ಏನು ಕಥೆ, ಶರೀರವೆಲ್ಲ ಸುಟ್ಟೋಗ್ಬಿಡುತ್ತಲ್ವ. ಶರೀರ ಅಷ್ಟೇ ಅಲ್ಲ, ಬರೀ ನಮಗನ್ವಯ ಆಗುತ್ತಾ, ಯಾವ ವಸ್ತುವಿಗೆ ನೀವು ಬೆಂಕಿ ತಾಗಿಸಿ ಎಲ್ಲ ಅದಕ್ಕೆ ಭೇದವಿಲ್ಲ, ಜೀವ ಏನು ಜಡ ಎರಡಕ್ಕೂ ಭೇದವಿಲ್ಲದೆ ಅದು ಸುಟ್ಟಾಕ್ಬಿಡುತ್ತೆ. ಹಾಗೆ ಕುಜ ಅಂಥ ಬಿಸಿ ಬೇಗೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ, ನರಳ್ತಾ ಇದ್ದರೆ ನೋಡಿ, ನರಸಿಂಹಸ್ವಾಮಿಯ ಆರಾಧನೆ ಈ ದಿವಸ ಮಾಡಿದ್ರೆ ಆ ದೋಷಗಳೆಲ್ಲ ನಿವಾರಣೆಯಾಗಿಬಿಡುತ್ತೆ. ನರಸಿಂಹನ ಕೃಪೆಯಾದರೆ ಶಾಂತಿ ಸ್ಥಾಪನೆಯಾಗುತ್ತೆ. ಹೀಗಾಗಿ ಈ ದಿವಸ ತಪ್ಪದೆ ನರಸಿಂಹ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಎಲ್ಲೇ ಇರಲಿ. ಇಲ್ಲಪ್ಪ ನಮ್ಮೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನವೇ ಇಲ್ಲ, ಏನು ಮಾಡೋದು ಅಂತಂದರೆ ನರಸಿಂಹನನ್ನು ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಂಡ್ರಾಗುತ್ತೆ. ಎದೆ ಅಂತಕ್ಕಂಥದ್ದು ಏನಿದೆ, ಎದೆಯ ಗೂಡೇನಿದೆ, ಅದೇ ಕಂಬ ಅದು ಕಾಣಲ್ಲ ಅಲ್ವ, ಕಂಬದೊಳಗಿರ್ತಕ್ಕಂತಹ ಶಕ್ತಿ ಅದು ಹೃದಯ ಕಮಲ ಮಧ್ಯದಲ್ಲಿ ಇದೆ ಅಂತ ಭಾವಿಸ್ಕೊಂಡು ಅಲ್ಲಿ ನರಸಿಂಹಸ್ವಾಮಿ ನೆಲೆ ನಿಂತಿದ್ದಾನೆ ಅಂಥೇಳಿ ಪ್ರಾರ್ಥನೆ ಮಾಡಿದ್ರೆ ನರಸಿಂಹನ ಕೃಪೆಯಿಂದ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ. ನಮ್ಮ ಈ ಎಲ್ಲ ಬಗೆಯ ಈ ಬೇಗೆಗಳು ನಿವಾರಣೆಯಾಗುತ್ತೆ, ಶತ್ರುಬಾಧೆ ನಿವಾರಣೆಯಾಗುತ್ತೆ, ಸ್ಥಿರಚಿತ್ತ ಸ್ಥಿರಶಾಂತಿ ಎರಡೂ ಕೂಡ ನಮಗೆ ಲಭಿಸುತ್ತೆ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.